Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. With God's grace and mercy, we have entered this new month of February. ದೇವರ ದಯೆ, ಕೃಪೆ, ಕರುಣೆ, ಕನಿಕರದ ಮುಖಾಂತರವಾಗಿ ನಾವು ಹೊಸ ತಿಂಗಳು ಈ ಫೆಬ್ರವರಿ ತಿಂಗಳಿಗೆ ಕಾಲಿಟ್ಟಿದ್ದೇವೆ. Let this month be a month of no shortage. ಈ ಒಂದು ತಿಂಗಳು ಕೊರತೆ ಇಲ್ಲದ ತಿಂಗಳಾಗಿರಲಿ. Hallelujah. Be filled with the Holy Ghost. ಪರಿಶುದ್ಧಾತ್ಮನಿಂದ ನಾವು ತುಂಬಿಸಲ್ಪಡುವುದಾಗಲಿ. Grow more in prayer and in holiness. ಪ್ರಾರ್ಥನೆಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನಾವು ಹೆಚ್ಚಾಗಿ ಬೆಳವಣಿಗೆ ಉಳ್ಳವರಾಗೋಣ. Amen. Hallelujah. On Friday, that is yesterday, ಶುಕ್ರವಾರ ದಿವಸ in the afternoon, ನಾನು ಮಧ್ಯಾಹ್ನದ ಸಂದರ್ಭದಲ್ಲಿ when I was reading 2 Kings chapter 18, ನಾನು 2ನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯವನ್ನು ಓದುತ್ತಿದ್ದೆ. verse number 36 put a light on my life. 36ನೇ ವಚನ ನನ್ನ ಒಂದು ಜೀವಿತದ ಮೇಲೆ ನನ್ನ ಒಂದು ಆ ಒಂದು ಸಂದರ್ಭದಲ್ಲಿ ನನಗೆ ಬೆಳಕು ಚೆಲ್ಲಿದ ರೀತಿಯಲ್ಲಿ ಆಯಿತು. Now let's read that ಈ verse. ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. 2 Kings chapter 18 verse number 36. 2ನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 36ನೇ ವಚನ. It says, but the people remained silent and said nothing in reply, because the king had commanded, do not answer him. ಆ ಸೇನಾಪತಿಗಳಿಗೆ ಯಾವ ಉತ್ತರವನ್ನು ಕೊಡಬಾರದೆಂದು ಅರಸನು ತನ್ನ ಪ್ರಜೆಗಳಿಗೆ ಆಜ್ಞಾಪಿಸಿದ್ದರಿಂದ ಅವರು ಸುಮ್ಮನಿದ್ದರು, ಏನೂ ಅನ್ನಲಿಲ್ಲ. Here the king is Ezekiel. ಇಲ್ಲಿ ನಾವು ನೋಡ್ತೇವೆ ರಾಜನು ಎಂದು ಹೇಳಲ್ಪಟ್ಟಿದೆ. ಆ ರಾಜನ ಹೆಸರು ಹಿಜ್ಕೀಯನೆಂದು. Who are the people of king? ಆ ಅರಸನ ಜನರು ಯಾರಾಗಿದ್ದಾರೆ? 3 people. 3 ಜನ. Number 1, it is Eliakim. ಮೊದಲನಾಗಿ ನೋಡುವಾಗ ಎಲಿಯಾಕೀಮನೆಂದು ನಾವು ನೋಡ್ತಾ He ಇದ್ದೇವೆ. is the ruler of the household of Ezekiel. ಆತನು ಹಿಜ್ಕೀಯನ ಎಲ್ಲಾ ಸಂಸ್ಥಾನದ ಎಲ್ಲ ಕಾರ್ಯವೈಖರಿಯನ್ನು ನೋಡುವ ಗೃಹಾಧಿಪತಿಯನ್ನು ನಾವು ನೋಡ್ತಾ ಇದ್ದೇವೆ. Second person is Shebna. He was a scribe. ಎರಡನೇದಾಗಿ ಒಬ್ಬ ಶೆಬ್ನ ಎಂದು ನಾವು ನೋಡ್ತಾ ಇದ್ದೇವೆ. ಆತನೊಬ್ಬ ಲೇಖಕನಾಗಿದ್ದನು. Number 3, his name is Joah. ಯೋವ ಎಂದು ಒಬ್ಬನನ್ನ ನಾವು ನೋಡ್ತಾ He was the ಇದ್ದೇವೆ. recorder. ಆತನ ಎಲ್ಲಾ ವಿಚಾರಗಳನ್ನ ಮೇಲ್ವಿಚಾರಣೆ ಅಥವಾ ಬರೆದುಕೊಳ್ಳುವವನಾಗಿದ್ದಾನೆ. These were sent by king. ಈ 3 ಜನರು ಈ ಒಂದು ರಾಜನಿಂದ ಕಳಿಸಲ್ಪಟ್ಟವರಾಗಿದ್ದರು. Him means ಹಿಮ್ ಅಂದರೆ ಅಲ್ಲಿ ಬರೆದಿರುವಂತ ಅವನು ಎನ್ನುವ ಒಂದು ಅದರ ಅರ್ಥ ಅದು ಯಾರೆಂದು ನೋಡುವಾಗ Rabshakeh. ರಕ್ಷಕೆ ಎಂದು ನಾವು ನೋಡ್ತಾ ಇದ್ದೇವೆ. He was sent by Assyrian king, that is Sennacherib. ಅಶ್ಶೂರ್ಯ ರಾಜನಾದ ಸೆನೆರಿಬರ ಕೈಯಿಂದ ಕಳಿಸಲ್ಪಟ್ಟಂತ ಸೇನಾಧಿಕಾರಿ So ಆತನಾಗಿದ್ದಾನೆ. here Ezekiel told his people, ಇಲ್ಲಿ ಹಿಜ್ಕೀಯನು ತನ್ನ ಜನರಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, do not speak back to Rabshakeh. ಆ ರಕ್ಷಾಕೆ ಹೇಳುವಂತ ಯಾವ ಮಾತಿಗೂ ನೀವು ಪ್ರತ್ಯುತ್ತರವನ್ನು ಕೊಡಬೇಡಿ, ಏನೂ ಮಾತನಾಡಬೇಡಿ. Do not retaliate to him. ಆತನಿಗೆ ಯಾವುದೇ ನೀವು ಪ್ರೇರೇಪಣೆಯನ್ನ ಅಥವಾ ಆತನ ಕುಮ್ಮಕ್ಕು ನೀವು ಕೊಡಬೇಡಿ. Do not respond to him. ಆತನ ಯಾವುದೇ ಮಾತುಗಳಿಗೆ ನೀವು ಪ್ರತ್ಯುತ್ತರವನ್ನು ಕೊಡಬೇಡಿ. Don't be enticed to the words of the enemy. ಯಾವುದೇ ಒಂದು ಶತ್ರುವಿನ ಮಾತಿನಿಂದ ನೀವು ಯಾವುದೇ ದುಷ್ಪ್ರೇರಣೆಗೆ ಒಳಗಾಗಬೇಡ್ರಿ. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ So ಸ್ತೋತ್ರವಾಗಲಿ. Ezekiel taught his people, ಹಿಜ್ಕೀಯನು ತನ್ನ ಜನರಿಗೆ ಈ ರೀತಿಯಲ್ಲಿ when ಕಲಿಸಿಕೊಡುತ್ತಿದ್ದಾನೆ. the enemy speaks to you, ಶತ್ರು ನಿಮ್ಮ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ do not answer him back. ಆತನ ಯಾವುದೇ ಮಾತುಗಳಿಗೆ ನೀವು ಉತ್ತರವನ್ನು ಕೊಡಬೇಡಿ ಅನ್ನೋದನ್ನ ಹಿಜ್ಕೀಯನು ಹೇಳುತ್ತಿದ್ದಾನೆ. The king taught his people, ಆ ಅರಸನ ಇಲ್ಲಿ ತನ್ನ ಜನರಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, keep in silence. ನೀವು ಸುಮ್ಮನಿರ್ರಿ ಅನ್ನುವ ಮಾತುಗಳನ್ನು ಹೇಳುತ್ತಿದ್ದಾನೆ. Church, today you must know this very well. ಸಭೆ ಇವತ್ತಿನ ದಿವಸ ಬಹಳ ಚೆನ್ನಾಗಿ ಇದನ್ನು ನೀವು ಅರಿತುಕೊಳ್ಳಬೇಕು. When the enemy entices you, ನಿಮ್ಮ ಶತ್ರು ನಿಮ್ಮನ್ನ ದುಷ್ಪ್ರೇರಣೆಗೆ ಒಳಗೊಳಿಸುವಂತ ಸಂದರ್ಭದಲ್ಲಿ you must not retaliate harshly. ನೀವು ಬಹಳ ಕಠಿಣವಾಗಿ ಅವರಿಗೆ ಪ್ರತ್ಯುತ್ತರ ಅಥವಾ ನಿಮ್ಮ ಪ್ರತಿಕ್ರಿಯೆಯನ್ನು ಕೊಡಬಾರದು. The opponent can be anyone, the enemy can be anyone. ವಿರೋಧಿ ಯಾರೇ ಆಗಿರಬಹುದು. Maybe your husband, your wife, ಅದು ನಿಮ್ಮ ಗಂಡ ಆಗಿರಬಹುದು, ಹೆಂಡತಿ ಆಗಿರಬಹುದು, maybe it is your friends, ಅದು ನಿಮ್ಮ ಸ್ನೇಹಿತರೇ ಆಗಿರಬಹುದು, maybe it is your lecturers, ನಿಮ್ಮ ಒಂದು ಅಧ್ಯಾಪಕರೇ ಆಗಿರಬಹುದು, maybe it is anyone. ಯಾರೇ ಆಗಿರಬಹುದು. You must know to keep in silence.
silent. ನೀವು ಸುಮ್ಮನಿರುವುದಕ್ಕೆ ನೀವು ಕಲಿಯಬೇಕಾಗಿದೆ. A few months back, ಕೆಲವು ತಿಂಗಳ ಹಿಂದೆ a college girl came to me with a problem. ಒಬ್ಬ ಕಾಲೇಜಿನಲ್ಲಿ ಹೋಗುವಂತ ವಿದ್ಯಾರ್ಥಿ ಒಂದು ಸಮಸ್ಯೆಯಿಂದ ನನ್ನ ಬಳಿಗೆ ಬಂದಳು. She was targeted by all her lecturers. ಆಕೆ ಎಲ್ಲಾ ಒಂದು ಅಧ್ಯಾಪಕರಿಂದ ಆಕೆ ಒಂದು ಟಾರ್ಗೆಟ್ ಆಗಿದ್ದಾಳೆ. What was the problem? ಇದಕ್ಕೆ ಕಾರಣ ಏನೆಂದು ನೋಡುವಾಗ She spoke to one of her HODs very harshly. ಆಕೆ ತನ್ನ ಒಂದು HODಗೆ ಬಹಳ ಒಂದು ಕಠಿಣವಾದ ಮಾತುಗಳನ್ನ ಆಕೆ HODಯ ಮೇಲೆ ಅನ್ನುತ್ತಾಳೆ. When she went and spoke very harshly with one of her HODs. ಯಾವಾಗ ಆ HODಯ ಮುಂದೆ ಆದ್ರೆ ಆ ಒಂದು ಅಧ್ಯಾಪಕರಲ್ಲಿ ಮುಖ್ಯಸ್ಥರಾಗಿದ್ದ ಆ ಡಿಪಾರ್ಟ್ಮೆಂಟ್ ನ ಮುಖ್ಯಸ್ಥರಾದವರ ಹತ್ರ ಅವರ ಬಳಿ ಹೋಗಿ ಬಹಳ ಕಠಿಣವಾದ ಮಾತುಗಳನ್ನ ಆಕೆ ಆಡಿದಂತ ಸಂದರ್ಭದಲ್ಲಿ She became a target in the college. ಆ ಎಲ್ಲಾ ಅಧ್ಯಾಪಕರು ಸೇರಿ ಈಕೆಯನ್ನ ಗುರಿಯಾಗಿಟ್ಟುಕೊಂಡು ಅನೇಕ ಕೆಟ್ಟದಾಗಿ ಅವರನ್ನ ಮಾತಾಡೋದಕ್ಕೆ ಪ್ರಾರಂಭಿಸುತ್ತಾರೆ. ಬಹಳ ಸಮಸ್ಯೆಗಳನ್ನ ಕೊಡುವಾಗ then I told her what she must do then. ಅನೇಕ ಸಮಸ್ಯೆಗಳನ್ನ ಅವಳಿಗೆ ಕೊಡುವಂತ ಸಂದರ್ಭದಲ್ಲಿ ಆಕೆಗೆ ನಾನು ಹೇಳಿದೆ, ನೀನು ಈ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನ ನಾನು ಆಕೆಗೆ ಹೇಳ್ತಾ ಇದ್ದೆ. First go and ask for forgiveness with your lecturers. ಮೊದಲನೇದಾಗಿ ನೀನು ಯಾರಿಗೆ ನೀನು ಕಠಿಣವಾದ ಮಾತನ್ನು ಅಂದಿದೆಯೋ ಅವರ ಬಳಿ ಹೋಗಿ ನೀನು ಮೊದಲನೇದಾಗಿ ಕ್ಷಮೆಯನ್ನು ಯಾಚಿಸು. And now the next time she came to me, ಆಗ ತದನಂತರ ಆಕೆ ನನ್ನ ಬಳಿ ಬಂದಳು. I asked her, now what is the situation in the college? ಈಗ ಕಾಲೇಜಿನಲ್ಲಿ ನಿನ್ನ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದಾಗ The HOD, she became so close to this girl. HOD ಬಹಳ ನಿಕಟವಾದ ಸಂಬಂಧ ಇವಳ ಜೊತೆ ಇಟ್ಟುಕೊಂಡಿದ್ದಾರೆ ಅನ್ನೋದನ್ನ ಆಕೆ ಹೇಳಿದಳು. Praise the Lord. Hallelujah. So you must learn to speak to the opponent. ಸಭೆ, ನೀವು ಯಾವ ರೀತಿಯಲ್ಲಿ ನಿಮ್ಮ ವಿರೋಧಿಯ ಜೊತೆ ಶತ್ರುವಿನ ಜೊತೆ ಮಾತನಾಡು ಹೇಗೆ ಎಂದು ಕಲಿತುಕೊಳ್ಳಬೇಕು. Those who are controlled by the Holy Spirit, ಯಾರು ಪರಿಶುದ್ಧಾತ್ಮನಿಗೆ ನಿಯಂತ್ರಣಗೊಳಪಟ್ಟಿದ್ದಾರೆ, only those can control their tongue. ಅವರು ಮಾತ್ರವೇ ತಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಡಲು ಸಾಧ್ಯ. Only those can control their language. ಅವರ ಒಂದು ಭಾಷೆಯನ್ನ ಅವರ ಹತೋಟಿಯಲ್ಲಿ ಇಡಲು ಸಾಧ್ಯ. Only those can control their temper. ಅವರು ಮಾತ್ರವೇ ಅವರ ಕೋಪವನ್ನು ಅವರ ಹತೋಟಿಯಲ್ಲಿ ಇಡಲು ಸಾಧ್ಯ. Church, you must learn this. ಸಭೆ, ಒಂದು ವಿಚಾರವನ್ನು ನೀವು ಕಲಿತುಕೊಳ್ಳಬೇಕು. That you need not give or respond to everything that your opponent speaks. ನಿಮ್ಮ ಶತ್ರು ಮಾತಾಡುವಂತ ಎಲ್ಲಾ ವಿಚಾರಗಳಿಗೆ ನೀವು ಉತ್ತರ ಕೊಡಬೇಕೆಂದು ಅರ್ಥವಲ್ಲ, ಉತ್ತರ ಕೊಡಬೇಕಾಗಿಲ್ಲ. No, you need not retaliate every time. ಎಲ್ಲಾ ಸಮಯದಲ್ಲಿ ನೀವು ಅವರಿಗೆ ಒಂದು ಸೇಡು ತೀರಿಸುವಂತ, ಪ್ರತಿಕಾರ ತೀರಿಸುವಂತ ಮನೋಭಾವ ಇರಬೇಕೆಂದು ಇಲ್ಲ. The Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ there is ಇದೆ. a time to be in silent, there is a time to speak. ಮಾತನಾಡುವುದಕ್ಕೆ ಒಂದು ಸಮಯ ಇದೆ, ಸುಮ್ಮನೆ ಇರುವುದಕ್ಕೆ ಒಂದು ಸಮಯವಿದೆ ಎಂದು ಸತ್ಯವೇದ ಹೇಳುತ್ತದೆ. The Bible first it says there is a time to be silent. ಮೊದಲನೇದಾಗಿ ಸತ್ಯವೇದ ಈ ರೀತಿಯಲ್ಲಿ ಸುಮ್ಮನೆ ಇರುವಂತ ಸಮಯವಿದೆ. And then the Bible says there is a time to speak. ತದನಂತರ ಸತ್ಯವೇದ ಹೇಳುತ್ತದೆ ಮಾತನಾಡುವುದಕ್ಕೆ ಒಂದು ಸಮಯವಿದೆ. First time to be in silent. ಮೊದಲನೇದಾಗಿ ನೋಡುವಾಗ ಸುಮ್ಮನೆ ಇರುವುದಕ್ಕೆ ಒಂದು ಸಮಯ. Then God gives opportunity to speak. ದೇವರು ತದನಂತರ ಮಾತನಾಡುವುದಕ್ಕೆ ಸಮಯವನ್ನು ಕೂಡ ನಮಗೆ Not ಕೊಡುತ್ತಾರೆ. harshly but in peaceful way. ಬಹಳ ಕಠಿಣವಾಗಿ ಅಲ್ಲ, ಸಮಾಧಾನದಿಂದ ಎಲ್ಲವನ್ನ ಸರಿ ಮಾಡುವಂತ ಮಾತನಾಡುವಂತ ಸಮಯವನ್ನು ದೇವರು ಕೊಡುತ್ತಾರೆ. Whenever you begin to speak, ನೀವು ಯಾವಾಗ ಮಾತನಾಡುವುದಕ್ಕೆ see, ಪ್ರಾರಂಭಿಸುತ್ತೀರೋ you can never know how it is going to end. ಅದು ಯಾವ ರೀತಿಯಲ್ಲಿ ಕೊನೆ ಆಗ್ತದೆ ಎಂದು ನಮಗೆ ಗೊತ್ತಿಲ್ಲ. You can never know where it ends and how it ends. ಅದು ಹೇಗೆ ಕೊನೆ ಆಗ್ತದೆ, ಎಲ್ಲಿ ಕೊನೆ ಆಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. We have seen many arguments. ಅನೇಕ ವಾಗ್ವಾದಗಳನ್ನು ನಾನು ಕೇಳಿದ್ದೇನೆ. The argument which began by joking, ಬಹಳ ಹಾಸ್ಯದಿಂದ ಆ ವಾಗ್ವಾದಗಳು ಪ್ರಾರಂಭವಾಗುತ್ತವೆ, but they have ended in tears. ಆದರೆ ಅದು ಆ ಕೊನೆಗೆ ಅದು ಕಣ್ಣೀರಿನಿಂದ ಕೊನೆ ಆಗ್ತದೆ. The argument which began just in speech, ಕೇವಲ ಮಾತುಗಳಿಂದ ಆ ವಾಗ್ವಾದಗಳು ಪ್ರಾರಂಭವಾಯಿತು, they have ended in fights. ಅದು ಒಂದು ಜಗಳದಲ್ಲಿ ಕೊನೆ ಆಯಿತು ಎಂದು ನಾವು ನೋಡ್ತಾ So ಇದ್ದೇವೆ. as a God's child, ದೇವರ ಮಗುವಾಗಿ you ನಾವು must know to control or tame your tongue. ನಮ್ಮ ನಾಲಿಗೆಯನ್ನು ಯಾವ ರೀತಿಯಲ್ಲಿ ಹತೋಟಿಯಲ್ಲಿ ಇಡಬೇಕು ಅನ್ನೋದನ್ನ ನಾವು ಕಲಿತುಕೊಳ್ಳಬೇಕು. When someone insults you, ಯಾರಾದರೂ ನಿಮ್ಮನ್ನ ಅವಮಾನಗೊಳಿಸುವಂತ you ಸಂದರ್ಭದಲ್ಲಿ must keep your mouth shut. ನಿಮ್ಮ ಬಾಯಿಯನ್ನ ನೀವು ಮುಚ್ಚಿರಬೇಕು. You can do this only when you are controlled by the Holy Spirit. ನೀವು ಇದನ್ನ ಮಾಡಬಹುದು ಯಾವಾಗ ಎಂದು ನೋಡುವಾಗ, ಪರಿಶುದ್ಧಾತ್ಮನ ಹತೋಟಿಯಲ್ಲಿ ಇರುವಾಗ ಮಾತ್ರವೇ ಸಾಧ್ಯ. That is the secret to control your tongue. ಈ ನಿಮ್ಮ ಒಂದು ನಾಲಿಗೆಯನ್ನು ಹತೋಟಿಯಲ್ಲಿ ಇರುವುದಕ್ಕೆ ಇರುವಂತಹ ರಹಸ್ಯವೇ ಇದಾಗಿದೆ. The fruits of the Holy Spirit. ಪರಿಶುದ್ಧಾತ್ಮನ ಫಲ ಎಂದು ನಾವು ನೋಡ್ತಾ ಇದ್ದೇವೆ. Only Holy Spirit can control you. ಪರಿಶುದ್ಧಾತ್ಮನ ಮಾತ್ರವೇ ನಿಮ್ಮನ್ನ ಹತೋಟಿಯಲ್ಲಿಡಲು, ಈ ರೀತಿಯಲ್ಲಿ ನಡೆಸಲು ಸಾಧ್ಯ. Only Holy Spirit can control your speech and your actions. ಪರಿಶುದ್ಧಾತ್ಮನು ಮಾತ್ರವೇ ನಿಮ್ಮ ಮಾತುಗಳನ್ನ, ನಿಮ್ಮ ಕ್ರಿಯೆಗಳನ್ನ ಹತೋಟಿಯಲ್ಲಿಡಲು ಸಾಧ್ಯ. Just to tell you this, ಈ ಒಂದು ವಿಚಾರ ನಿಮಗೆ I ಹೇಳುವುದಕ್ಕೋಸ್ಕರ solely depend on Holy Spirit.
concentrate ನಾನು ಪರಿಶುದ್ಧಾತ್ಮನ ಮೇಲೆ ಮಾತ್ರವೇ ನಾನು to ಅವಲಂಬಿತಳಾಗಿದ್ದೇನೆ. control my speech and my actions. ನನ್ನ ಕ್ರಿಯೆಯನ್ನ ನನ್ನ ಮಾತುಗಳನ್ನ ನಾನು ಹತೋಟಿಯಲ್ಲಿ ಇಡುವುದಕ್ಕೋಸ್ಕರವಾಗಿ Sometimes I've seen in my life, ನನ್ನ ಜೀವಿತದಲ್ಲಿ ಕೆಲವು ಬಾರಿ ನೋಡುವಾಗ my speech will go out of control. ನನ್ನ ಮಾತುಗಳು ನಿಯಂತ್ರಣ ತಪ್ಪಿ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ Suddenly, I can experience Holy Ghost warning me to be in control. ಆ ತಕ್ಷಣವೇ ಪರಿಶುದ್ಧಾತ್ಮನು ನನ್ನ ಹೃದಯದ ಒಳಗಡೆಯಿಂದ ನನಗೆ ಎಚ್ಚರಿಕೆಯನ್ನು ಕೊಡುತ್ತಾರೆ. ನಿನ್ನ ಮಾತು ಹತೋಟಿ ತಪ್ಪುತ್ತಾ ಇದೆ ಅನ್ನೋದನ್ನ ನನ್ನ ಎಚ್ಚರಿಸುತ್ತಾನೆ. Praise the Lord. ಕರ್ತನ ಪರಿಶುದ್ಧ ನಾಮ You ಸ್ತೋತ್ರವಾಗಲಿ. have the Holy Ghost, ನಿಮಗೆ ಪರಿಶುದ್ಧಾತ್ಮನು ನಿಮ್ಮ ಜೊತೆ ನಿಮ್ಮ ಒಳಗಡೆ ಇರುವುದಾದರೆ then only you can have a control your tongue. ಆಗ ಮಾತ್ರವೇ ನಿಮ್ಮ ನಾಲಿಗೆಗಳನ್ನ ನೀವು ಹತೋಟಿಯಲ್ಲಿ ಇಡಬಹುದು. So church, avoid unnecessary conversation with your family and friends. ಸಭೆ ನಿಮ್ಮ ಸಂಬಂಧಿಕರ ಜೊತೆ ಮತ್ತು ಸ್ನೇಹಿತರ ಜೊತೆ ಬೇಡವಾದ ಮಾತುಗಳಿಂದ ನೀವು ದೂರ ಇರ್ರಿ. Hallelujah. Hallelujah. And there is one more problem that I have to speak on. ಇನ್ನೊಂದು ಸಮಸ್ಯೆ ವಿಚಾರವಾಗಿ ನಾನು ಮಾತನಾಡಲು ಬಯಸುತ್ತೇನೆ. For example, ಉದಾಹರಣೆಯಾಗಿ ನೋಡುವಾಗ if you know that your mother or wife have no control over her tongue, ಒಂದು ವೇಳೆ ನಿಮ್ಮ ತಾಯಿ ಮತ್ತು ನಿಮ್ಮ ಹೆಂಡತಿಯವರಿಗೆ ನಿಮ್ಗೆ ಮಾತಿನಲ್ಲಿ ಅವರಿಗೆ ಹತೋಟಿ ಇಲ್ಲ ಎಂದು ಗೊತ್ತಿರೋದಾದ್ರೆ don't entice your mother or wife with your words. ನಿಮ್ಮ ತಾಯಿ ಅಥವಾ ನಿಮ್ಮ ಹೆಂಡತಿಯನ್ನು ನಿಮ್ಮ ಮಾತುಗಳಿಂದ ಅವರಿಗೆ ದುಷ್ಪ್ರೇರಣೆಗೊಳಪಡಿಸಬೇಡ್ರಿ. Church, if you know your dad or your husband has no control over their actions, ಆ ಸಮಯ ನಿಮ್ಮ ತಂದೆ ಅಥವಾ ನಿಮ್ಮ ಗಂಡ ಅಥವಾ ಯಾರಾದರೂ ಅವರಿಗೆ ಅವರ ಮಾತುಗಳಲ್ಲಿ ಅವರಿಗೆ ಒಂದು ಹತೋಟಿ ಇಲ್ಲದೆ ಇರುವುದಾದರೆ don't entice your dad or your husband through your words. ಅವರನ್ನ ನಿಮ್ಮ ತಂದೆ ಅಥವಾ ನಿಮ್ಮ ಒಂದು ಗಂಡನನ್ನ ನೀವು ಆ ಒಂದು ಹತೋಟಿಯಲ್ಲಿ ಇರದ ಮನುಷ್ಯನನ್ನ ದುಷ್ಪ್ರೇರಣೆಗೊಳಪಡಿಸಬೇಡ್ರಿ. Praise the Lord. ಕರ್ತನ ಪರಿಶುದ್ಧ ನಾಮ Do you ಸ್ತೋತ್ರವಾಗಲಿ. understand? ಈ ಸಮಯದಲ್ಲಿ ಅರ್ಥ ಆಗ್ತಿದೆಯಾ ನಿಮಗೆ? Let me take an example. ಒಂದು ಉದಾಹರಣೆ ನಿಮಗೆ ಕೊಡುತ್ತೇನೆ. Let me take example of Manoj. ಆ ಮನೋಜ್ ನಾನು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ. For example, ಉದಾಹರಣೆ ನೋಡುವಾಗ if your dad has no control over his tongue, ನಿಮ್ಮ ತಂದೆಗೆ ಆ ಒಂದು ನಾಲಿಗೆ ಮೇಲೆ ಹತೋಟಿ ಇಲ್ಲದ ಮನುಷ್ಯ then ಆಗಿರುವುದಾದರೆ don't speak about Manoj, bad things about Manoj in front of your dad. ನಿಮ್ಮ ತಂದೆಯ ಮುಂದೆ ಮನೋಜ್ನ ವಿಚಾರವಾಗಿ ನೀವು ಕೆಟ್ಟದಾಗಿ ಮಾತನಾಡಬೇಡ್ರಿ. If you speak anything bad about brother Manoj, ಒಂದು ವೇಳೆ ಮನೋಜ್ ಅವರ ವಿಚಾರವಾಗಿ ನೀವು ನಿಮ್ಮ ತಂದೆಯ ಮುಂದೆ ಕೆಟ್ಟದಾಗಿ ಮಾತನಾಡಿದರೆ because your dad has no control over his speech or his actions, ನಿಮ್ಮ ತಂದೆಗೆ ಆ ಒಂದು ಮನೋಜ್ ವಿಚಾರವಾಗಿ ಯಾವುದೇ ಅಥವಾ ತನ್ನ ಮಾತುಗಳಲ್ಲಿ ಯಾವುದೇ ಹತೋಟಿ ಇಲ್ಲದ ಕಾರಣ your dad might harm brother Manoj someday. ಯಾವ್ದಾದ್ರು ಒಂದು ದಿವಸ ನಿಮ್ಮ ತಂದೆ ಬಂದು ಮನೋಜ್ಗೆ ಏನಾದ್ರೂ ಮಾಡಬಹುದು. In that sin, ಆ ಒಂದು ಪಾಪದಲ್ಲಿ even you are involved. ನೀವು ದುಷ್ಪ್ರೇರಣೆಯನ್ನ ಕೊಡಿಸಿದ್ದರಿಂದ ನೀವು ಕೂಡ ಅದಕ್ಕೆ And you ಪಾಲುಗಾರರಾಗಿದ್ದೀರಿ. will have to suffer the consequences. ಅದರ ಒಂದು ಪರಿಣಾಮವನ್ನ ನೀವು ಕೂಡ ಅನುಭವಿಸಬೇಕಾಗುತ್ತದೆ. What you must do, ಈ ಸಮಯದಲ್ಲಿ ನೀವೇನನ್ನು ಮಾಡಬೇಕಾಗಿದೆ? speak good things about any brother. ಯಾವುದೇ ಸಹೋದರನಾಗಿರಲಿ ನಿಮ್ಮ ಒಂದು ಆ ವ್ಯಕ್ತಿಯ ಜೊತೆ ನೀವು ಒಳ್ಳೆಯದನ್ನೇ ಮಾತನಾಡ್ರಿ. So instead of hating that person, your dad starts loving that person. ಆ ತಂದೆ ಅವರು ಆ ಮನೋಜನ ದ್ವೇಷಿಸುವುದಕ್ಕಿಂತ ಹೆಚ್ಚಾಗಿ ಅವರನ್ನ ಪ್ರೀತಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ I ಸ್ತೋತ್ರವಾಗಲಿ. believe this message is definitely helping you. ನಾನು ನಂಬುತ್ತೇನೆ ಈ ಒಂದು ಸಂದೇಶ ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತಿದೆ. You can read in Proverbs chapter 25 verse number 11. ನೀವು ಜ್ಞಾನೋಕ್ತಿ 25ನೇ ಅಧ್ಯಾಯ 11ನೇ ವಚನವನ್ನು ಓದುವುದಾದರೆ The word says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. a word fitly spoken is like apples of gold in settings of silver. ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. Hallelujah. Hallelujah. You can speak right words. ನೀವು ಯಾವಾಗ ಸರಿಯಾದ ಮಾತುಗಳನ್ನು ಸಮಯೋಚಿತ ಮಾತುಗಳನ್ನು ಆಡುತ್ತೀರೋ The Bible says it's like apples of gold in the settings of silver. ಸತ್ಯವೇದ ಹೇಳುತ್ತದೆ ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನವಾಗಿದೆ. Hallelujah. Hallelujah. You can read Proverbs chapter 15 verse number 1. ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಚನ. A soft answer turns away wrath, but a harsh word stirs up anger. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. An evil tongue can kill a spirit and break a heart. ಒಂದು ಸೈತಾನನ ಪ್ರೇರೇಪಣೆಗೊಳಗಾದ ಒಂದು ನಾಲಿಗೆಯು ಅದು ಆತ್ಮಗಳ
ಅದು ಆತ್ಮಗಳನ್ನ ನಾಶ ಮಾಡುವಂತದ್ದೇ, ಹೃದಯವನ್ನ ಮುರಿಯುವಂತದ್ದಾಗಿದೆ. When God is speaking to you, ಇವತ್ತಿನ ದಿವಸ ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾನೆ. keep in silence. ನೀವು ಸುಮ್ಮನಿರುವುದಕ್ಕೆ ದೇವರು ಹೇಳುತ್ತಿದ್ದಾನೆ. Wherever it is required, keep in silence. ಎಲ್ಲೆಲ್ಲಿ ಅದು ಅವಶ್ಯಕತೆ ಇದೆಯೋ ನೀವು ಸುಮ್ಮನಿರುವುದು ಅವಶ್ಯವಾಗಿದೆ. When you keep silent, God speaks for you. ನೀವು ಯಾವಾಗ ಸುಮ್ಮನಿರುತ್ತೀರೋ ದೇವರು ನಿಮಗೋಸ್ಕರ ಮಾತನಾಡುತ್ತಾನೆ. Ezekiel kept in silence, ಹಿಜ್ಕೀಯನು ಆತನು ಸುಮ್ಮನಿದ್ದನು. and he taught his people to be in silence. ಆತನು ತನ್ನ ಜನರಿಗೂ ಈ ರೀತಿ ಹೇಳಿದರೆ ನೀವು ಸುಮ್ಮನಿರ್ರಿ ಎಂದು ಹೇಳಿದನು. Ezekiel opened his mouth only before God to pray. ಕೇವಲ ಹಿಜ್ಕೀಯನು ತನ್ನ ಬಾಯಿಯನ್ನ ತೆರೆದನು ಎಲ್ಲಿ ಎಂದು ನೋಡುವಾಗ ದೇವರ ಮುಂದೆ ವಿಜ್ಞಾಪನೆಯನ್ನ, ಪ್ರಾರ್ಥನೆಯನ್ನ ಮಾಡುವುದಕ್ಕೆ ತನ್ನ ಬಾಯಿಯನ್ನ ತೆರೆದನು. Hallelujah. Hallelujah. What did God do? ದೇವರೇನನ್ನ ಮಾಡಿದನು? God sent just one angel and destroyed the army of Sennacherib. ದೇವರು ಒಬ್ಬನೇ ಒಬ್ಬ ದೇವದೂತರನ್ನ ಕಳುಹಿಸಿ ಸೆನೆಹೇರಿಬನ ಎಲ್ಲಾ ಸೈನ್ಯವನ್ನ ನಾಶ ಮಾಡಿದನು. Hallelujah. Let God speak for you. ಆ ದೇವರು ನಿಮಗೋಸ್ಕರ ಮಾತನಾಡುವುದಾಗಲಿ. Learn to be in silence. ನೀವು ಸುಮ್ಮನಿರುವುದಕ್ಕೆ ಕಲಿತುಕೊಳ್ಳಿರಿ. This will happen only when you are controlled by the Holy Spirit. ಇದು ಯಾವಾಗ ನಡೀತಿದೆ ನೋಡುವಾಗ, ಯಾವಾಗ ನೀವು ಪರಿಶುದ್ಧಾತ್ಮನ ಹತೋಟಿಗೆ ಒಳಪಟ್ಟಿದ್ದೀರೋ ಆವಾಗಲೇ ಈ ಕಾರ್ಯ You must ನಡೆಯುವಂತದ್ದಾಗಿದೆ. have the spirit controlled life. ನೀವು ಆತ್ಮನಿಂದ ನಡೆಸಲ್ಪಡುವಂತ, ಆತ್ಮನ ನಿಯಂತ್ರಣಕ್ಕೆ ಒಳಪಟ್ಟಿರುವಂತ ಜೀವಿತವನ್ನು ನಡೆಸಬೇಕಾಗಿದೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. God bless everyone according to Proverbs chapter 15 verse number 1 ಆ ದೇವರ ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಚನದ and ಪ್ರಕಾರವಾಗಿ, 2 Kings chapter 18 verse number 36. ಅದೇ ರೀತಿ 2ನೇ ಅರಸುಗಳ ಪುಸ್ತಕ 18ನೇ ಅಧ್ಯಾಯ 36ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.